ಕಾರ್ಯಕ್ರಮದಲ್ಲಿ ಹಲವಾರು ಸ್ಪರ್ಧೆಗಳನ್ನು ಆಯೋಜಿಸಲಿದ್ದಾರೆ. ಹಲಸು ಹಣ್ಣಿನ ಬಗ್ಗೆ ಅಥವಾ ಇತರ ಆಕ್ಟಿವಿಟಿಗಳನ್ನು ಅವರು ಕೂಡ ನಡೆಸಿಕೊಡಲಿದ್ದಾರೆ. ಹಾಗೂ ಓಪನ್ ಮೈಕ್ ಚಟುವಟಿಕೆ ಅಂದ್ರೆ ಸಂಗೀತದಂತ ಕೆಲವು ಕಾರ್ಯಕ್ರಮಗಳು ಕೂಡ ಸಂಜೆಯಿಂದ ನಡೆಯಲಿಕ್ಕೆ ಈ 2 ದಿನದಲ್ಲಿ. ಅದರಂತೆ ಮಂಗಳೂರಿನ ರೋಟ್ರಾಕ್ಟ್ ಕ್ಲಬ್ ಆಫ್ ಮ್ಯಾಂಗ್ಳೂರ್ ಸಿಟಿ ಈ ಸಂಸ್ಥೆ ಕೂಡ ನಮ್ಮ ಜೊತೆ ಕೈ ಜೋಡಿಸಿದೆ. ಕಾರ್ಯಕ್ರಮಗಳನ್ನು ಆಯೋಜಿಸಲು ಅಥವಾ ಸ್ಪರ್ಧೆಗಳನ್ನು ಆಯೋಜಿಸಲು ಅವರು ಕೂಡ ನಮ್ಮ ಜೊತೆ ನಾಯಕತ್ವವನ್ನು ವಹಿಸಿದ್ದಾರೆ. ಇತರ ಮಾಹಿತಿ ನಮ್ದು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದಂತಹ ಸರ್ ಮಂಜುನಾಥ್ ಸರ್ ಹಾಗೂ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಕೂಡ ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಹಾಗೂ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ರೈತರು ಆಗಮಿಸಲಿದ್ದಾರೆ. ಆಗಿರ್ಬೋದು ಹಲಸು ಹಣ್ಣು ಬೆಳೆಯುವ ರೈತರು, ಮ್ಯಾಂಗೋಸ್ಟೇನ್ ಅಥವಾ ಮಾವು ಹಣ್ಣು ಬೆಳೆಯುವ ರೈತರು ಹಾಗೂ ಡ್ರ್ಯಾಗನ್ ಫ್ರೂಟ್ ಹಾಗೂ ಇತರ ಹಣ್ಣು ಬೆಳೆಯುವ ರೈತರು ಕರ್ನಾಟಕದ ವಿವಿಧ ಮೂಲೆಗಳಿಂದ ಆಗಮಿಸಲಿದ್ದಾರೆ. ಅವರಿಗೆ ಒಂದು ಮಾರುಕಟ್ಟೆ ಅವಕಾಶ ನೀಡುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸುತ್ತಾ ಇದ್ದೇವೆ. ರೈತರ ಮಾರುಕಟ್ಟೆ, ಅದೇ ರೀತಿ ಹಲಸಿನ ಹಣ್ಣಿನಿಂದ ತಯಾರಿಸಲಾದ ವಿವಿಧ ಖಾದ್ಯಗಳು ಅಂದ್ರೆ ಹಲಸಿನ ಹಣ್ಣಿನ ಮೌಲ್ಯವರ್ಧನೆ. ಮೊದಲೆಲ್ಲ ಹಲಸಿನ ಹಣ್ಣು ನಾವು ತಿಂತಿದ್ವು, ಈಗ ಹಲಸಿನ ಹಣ್ಣಿನಿಂದ ಹಲವಾರು ಉಪ ಉತ್ಪನ್ನಗಳು ಇರಬಹುದು, ಕ್ಯಾಟರಿಂಗ್ ನವರು ಮಾಡುದು ಅಥವಾ ಹೋಮ್ ಪ್ರಾಡಕ್ಟ್ಸ್ ಏನಿರಬಹುದು, ಅದರ ಕೂಡ ಮಾರುಕಟ್ಟೆ ಒಂದು ಫುಡ್ ಫಿಯೆಸ್ಟಾ ಟೈಪ್ ನಲ್ಲಿ ನಾವು ಆಯೋಜಿಸಿದ್ದೇವೆ. ಹಲಸು ಹಣ್ಣಿನಿಂದ ತಯಾರಿಸಿದ ಉಪ ಉತ್ಪನ್ನಗಳು ಹಾಗೂ ಕೆಲವು ಕಂಪನೀಸ್ಗಳು ತಯಾರಿಸಿದ ಉತ್ಪನ್ನಗಳು ಕೂಡ ಅಲ್ಲಿ ಮಾರಾಟಕ್ಕೆ ಇರಲಿವೆ. ಅದರಂತೆ ವೋಕಲ್ ಫಾರ್ ಲೋಕಲ್ ಅಂದ್ರೆ ಸಣ್ಣ ಉದ್ಯಮಿಗಳನ್ನು ಎಂಟರ್ಟೈನ್ ಅಥವಾ ಅವರಿಗೊಂದು ಮಾರುಕಟ್ಟೆಯ ಅವಕಾಶ ಕೊಡುವ ಸದುದ್ದೇಶದಿಂದ ನಾವು ಸಣ್ಣ ಉದ್ಯಮಿಗಳಿಗೂ ಈ ಕಾರ್ಯಕ್ರಮದಲ್ಲಿ ನಾವು ಅವಕಾಶ ಕೊಟ್ಟಿದ್ದೇವೆ. ಅವರ ಉತ್ಪನ್ನಗಳನ್ನು ಗ್ರಾಹಕರಿಗೆ ತಲುಪಿಸಲಿಕ್ಕೆ, ಅದರ ಮುಖಾಂತರ ಸ್ವಲ್ಪ ಅವರಿಗೆ ವ್ಯಾಪಾರ ವಹಿವಾಟು ನಡೆಸಲಿಕ್ಕೆ ಅವರಿಗೆ ಕೂಡ ನಾವು ಆಹ್ವಾನವನ್ನು ನೀಡಿದ್ದೇವೆ. ಅದರಂತೆ ನಮ್ಮ ಊರಿನಲ್ಲಿರುವ ಕೆಲವು ಯುವ ಉದ್ಯಮಿಗಳನ್ನು ಅವರನ್ನು ಪ್ರೋತ್ಸಾಹಿಸಲು ಹಾಗೂ ಅವರ ಉದ್ಯಮಕ್ಕೆ ಸ್ವಲ್ಪ ಸಹಕಾರ ನೀಡಲು ಈ ಕಾರ್ಯಕ್ರಮದ ಮುಖಾಂತರ ಅವರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಜನರಿಗೆ ಅವರು ತಲುಪುವ ಹಾಗೆ, ಅವರ ಉತ್ಪನ್ನಗಳು ಜನರಿಗೆ ತಲುಪುವ ಹಾಗೆ ನಾವೊಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ.